ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ತುಂಬ ದಿನ ಆಯಿತು ವ್ಲಾಗ್ ಮಾಡಿ ಅಂತ ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಯಾಕಂದರೆ ಇವತ್ತು ಇವಾಗ ನೈಟ್ ನಾವು ಬೆಂಗಳೂರಿಗೆ ಹೋಗ್ತಿದ್ದೀವಿ. ಅದಕ್ಕೆ ಈಗ ಬಂದ್ರಾ? ಈಗ ಬಂದೇವ. ಒಂದು ಗಂಟೆ ಬಂದರು, ಅದಕ್ಕೆ ಹೋಗಿದ್ದೆ. ಫ್ರೆಶ್ ಅಪ್ ಆಗ್ತಿದ್ದಾರೆ ಅವ್ರು ಇವಾಗ ರೆಡಿ ಆಗಿದ್ದೀನಿ ನಾನು. ಅವರು ರೆಡಿ ಆದಮೇಲೆ ಹೋಗಬೇಕು. ಹೋಗೋಣ ಹೋಗೋಣ. ಜಲ್ದಿ ರೆಡಿ ಆಗಿ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಗಾಡಿ ಬಿಟ್ಟು ಅಲ್ಲೇ ಪಾರ್ಕಿಂಗಲ್ಲಿ ಬಿಟ್ಟು ಹೋಗಬೇಕು. ಹೋಗೋಣ. ಬಸ್ ಸ್ಟ್ಯಾಂಡಲ್ಲಿ ಬಸ್ 9 ಗಂಟೆಗಿತ್ತು. ನಾವು ಎಷ್ಟು 8:45 ಆಗಿತ್ತು ನಾವು ಹೋದಾಗ. ಅಲ್ಲೇ ಇದ್ವಿ. 9 ಗಂಟೆಗೆ ಬಸ್ ಬಂತು. ಹೋಗಿ ಹತ್ಕೊಂಡು ಹೊರಟ್ವಿ ಹೊಸಪೇಟೆಗೆ. ಖಾಲಿ ಇತ್ತು. ಲಾಸ್ಟ್ ಕುಂತಿದ್ವಿ. ಹೊಸಪೇಟೆ ಬಸ್ ಇಳಿದು ಹೊಸಪೇಟೆಯಲ್ಲಿ ಬೆಂಗಳೂರು ಬಸ್ ಹತ್ತಿದ್ವಿ. ರಶ್ ಇತ್ತು ಫುಲ್ಲು. ಬೇರೆ ಬಸ್ಸೆಲ್ಲ ಹತ್ತಿ ಆಮೇಲೆ ಅಲ್ಲಿ ಶಾನ್ಭೋಗಲ್ಲಿ 2 ಇಡ್ಲಿ ತಿನ್ಕೊಂಡು ಹೊರಟ್ವಿ. ಹೊಸಪೇಟೆ ಬಿಟ್ವಿ. ಆಫ್ ಟು ಬೆಂಗಳೂರು. ಅದೊಂಥರ ಖುಷಿ ನೈಟ್ ಜರ್ನಿ ಮಾಡಬೇಕು ಅಂದರೆ. ನಿಮಗೂ ಈಗೇನಾ? ಕಮೆಂಟ್ ಮಾಡಿ. ಬೆಂಗಳೂರು ರೀಚ್ ಆಗೋದ್ರಲ್ಲಿ 5 ಗಂಟೆ ಆಯಿತು. ಹೋಗಿ ಅಲ್ಲಿಂದ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡ ತಕ್ಷಣ ಫಸ್ಟ್ ಹೋಗೋದು ಗಣೇಶ ಗುಡಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಮುಂದೆ ಹೋಗ್ತೀವಿ. ನಾವು ಏನೇ ಬೆಂಗಳೂರಿಗೆ ಹೋದ್ರು ಪ್ರತಿ ಸಲ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಟಿಫಿನ್ ಮಾಡೋಕ್ಕೆ ಹೋದ್ವಿ. ಟಿಫಿನ್ ಮುಗಿಸ್ಕೊಂಡು ಈ ಕಡೆ ಹೊರಗಡೆ ಬಂದ್ವಿ. BMTC ಬಸ್ ಹತ್ರ. ಅಲ್ಲಿ ನಮ್ಮ ಭಾರತದ ಧ್ವಜ ಕಾಣ್ತು. ಎಲ್ಲ ನೋಡ್ಕೊಂಡು ಈ ಕಡೆ ಬಂದ್ವಿ. ಅಣ್ಣಮಂದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲೆಲ್ಲ ಹೋಗಿ ದರ್ಶನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕಂತ ಹೊರಟ್ವಿ. ಹೋಗ್ತಿದ್ವಿ ಮೆಜೆಸ್ಟಿಕ್ಕಿಂದ. ಅಲ್ಲಿಂದ ಯಶವಂತಪುರ ತರಿಸ್ಕೊಂಡ್ವಿ. ಅಲ್ಲೇ ನನಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತು. ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ಹೊರಟ್ವಿ. ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಇವಾಗ ಹೋಗಿ ಫಸ್ಟ್ ಟೈಮ್ ಬಂದಿದ್ದಿಲ್ಲ, ನೋಡೋಣ ಬನ್ನಿ ಹೇಗಿದೆ ಅಂತ. ನಾವು ಹೋದಾಗ ಫುಲ್ ಮಳೆ ಬರೋ ಥರ ಇತ್ತು, ಮೋಡ ಆಗಿತ್ತು. ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ವಿಡಿಯೋ ತೊಗೊಂಡು ಒಂದು ಸ್ವಲ್ಪ ತಲೆ ನಿಂತ್ಕೊಂಡು ದರ್ಶನಕ್ಕೆ ಹೋದ್ವಿ. ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು, ಪೊಂಗಲ್ಲಿತ್ತು, ಪ್ರಸಾದ ಎಲ್ಲ ತಿನ್ಕೊಂಡು ರಿಟರ್ನ್ ನಾಗರಬಾವಿ ಕಡೆ ಹೋದ್ವಿ. ಇವ್ರದ್ದೇನೋ ಒಂದು ಸ್ವಲ್ಪ ಕೆಲಸ ಇತ್ತಂತೆ, ಅದಕ್ಕೆ ಇವ್ರದೆಲ್ಲ ನಾಗರಬಾವಿಲೆಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಚಿಕ್ಕಪೇಟೆ ಹೋದ್ವಿ. ಶಾಪಿಂಗ್ ಮಾಡೋಣ ಅಂದ್ಕೊಂಡು ಚಿಕ್ಕಪೇಟೆಗೆ ಹೋದ್ವಿ. ಬಟ್ ಅಲ್ಲೆಲ್ಲ ಹೋದಾಗ ಅಷ್ಟೇನು ಸರಿ ಅನ್ನಿಸ್ಲಿಲ್ಲ. ತುಂಬ ಕಾಸ್ಟ್ಲಿ ಅನ್ನಿಸ್ತು ನಮಗೆ. ಅದಕ್ಕೆ ಲೈಟಿಂಗ್ಸ್ ಅಷ್ಟೇ, ದೀಪಾವಳಿಗೆ ಹಾಗೆ ಗಣೇಶನ ಹಬ್ಬಕ್ಕೆ ಲೈಟಿಂಗ್ಸ್ ಅಷ್ಟೇ ಬೇಕಿತ್ತು ಅಂತ ಲೈಟಿಂಗ್ಸ್ ಅಷ್ಟೇ ತೊಗೊಂಡು ರಿಟರ್ನ್ ಮೆಜೆಸ್ಟಿಕ್ ಹತ್ರ ಬಂದ್ವಿ. ಲೈಟಿಂಗ್ ಎಲ್ಲ ತೊಗೊಂಡು ಅದೇನೋ ಅಡ್ಯಾಪ್ಟರ್ ಇದು ಅಟ್ಯಾಚ್ ಮಾಡತ್ತಿದ್ರು. ಅದೆಲ್ಲ ತೊಗೊಂಡು ಮನೆಗೆ ಅಂತೀನಿ ನೋಡಿರಿ, ಮೆಜೆಸ್ಟಿಕ್ ಹತ್ರ ಹೊರಟ್ವಿ. ಪ್ರತಿ ಸಾರಿ ಶಾಪಿಂಗ್ ಮಾಡ್ತಿದ್ವಿ, ಬಟ್ ಈ ಸಾರಿ ಏನೂ ಮಾಡಲಿಲ್ಲ. ಸ್ಲಿಪ್ಪರ್ಸ್ ಅಷ್ಟೇ ತೊಗೊಂಡೆ ನಾನು. 2 ಜೊತೆ ಸ್ಲಿಪ್ಪರ್ ತೊಗೊಂಡು ನೈಟ್ ಊರಿಗೆ ಹೋಗ್ಬೇಕಾದ್ರೆ ತೊಗೊಂಡು ಊರಿಗೆ ಹೊರಟ್ವಿ. ಲಾಸ್ಟ್ ಸೀಟ್ ಸಿಕ್ಬಿಟ್ಟಿತ್ತು. ತುಂಬ ಎತ್ತೈತಿ. ಏನೂ ಮಾಡೋಕ್ಕಾಗಲ್ಲ. ಬೇರೆ ಬಸ್ ಯಾವಾಗೈತೋ ಗೊತ್ತಿಲ್ಲ ಅಂದ್ಕೊಂಡು ಹೊರಟ್ವಿ. ಟಿಕೆಟ್ ಕೂಡ ತೆಗೆಸ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ಲಾಸ್ಟ್ ಜಗ್ಗಿ ಎತ್ತೈತಿತ್ತು. ಕೊನೆಗೂ ಬೆಳಗ್ಗೆ 5 ಗಂಟೆಗೆಲ್ಲ ಮನೆ ರೀಚ್ ಆದ್ವಿ. ಇದೇ ನೋಡಿರಿ ಲೈಟಿಂಗ್ಸ್ ತಂದಿದ್ದು ಹೇಗೆ ಕಾಣ್ತಿದೆ. ಇದು ಹಾಕಿದಾಗ ತೋರಿಸ್ತೀನಿ. ಇದು ಹಿಂದೆಲ್ಲ ಮೆಸ್ಸಿ ಐತಿ, ಗಲೀಜೈತಿ. ಅದೇನು ನೋಡೋಕೆ ಹೋಗ್ಬೇಡ್ರಿ, ಲೈಟಿಂಗ್ಸ್ ಅಷ್ಟೇ ನೋಡಿರಿ. ವಿಡಿಯೋ ಎಂಡ್ ಮಾಡಿರಲಿಲ್ಲ, ಇವಾಗ ಎಂಡ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ನಾವು ಬೆಂಗಳೂರಿಗೆ ಹೋಗಿ ಬಂದು 2 ದಿನ ಆಯಿತು. ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ 1-1.5 ತಿಂಗಳಿಂದ ಇತ್ತು. ಹೋಗಬೇಕು ಅಂತೇಳಿ. ನಂದು ಇಂಟರ್ನಲ್ಸ್ ಇತ್ತು, ಅದಕ್ಕೆ ಹೋಗೋಕ್ಕಾಗಿದ್ದಿಲ್ಲ.
ಈಗ ಎಕ್ಸಾಮ್ ಎಲ್ಲ ಮುಗೀತು, ನಾನು ಫ್ರೀ ಆದೆ, ಅದಕ್ಕೆ ಹೋಗೋಣ ಅಂದ್ಕೊಂಡು ಹೋಗಿ ಬಂದ್ವಿ. ಈತನೂ ಫ್ರೀ ಇದ್ದ, ಮಂಗಳವಾರ ಅಲ್ಲ ಫ್ರೀ. ನಾವು ಯಾವಾಗಲೂ ಹೋಗ್ಬೇಕಂದ್ರೆ ಮಂಗಳವಾರನೇ ಹೋಗ್ತೀವಿ, ಮೀನ್ಸ್ ಮಂಡೇ ನೈಟ್ ಇಲ್ಲಿ ಬಿಡ್ತೀವಿ. ಮಂಗಳವಾರ ಫುಲ್ ಸುತ್ತಾಡಿಕೊಂಡು ಮತ್ತು ಮಂಗಳವಾರ ನೈಟ್ ಅಲ್ಲಿಂದ ಬಂದುಬಿಡ್ತೀವಿ. ಏನಪ್ಪ ಅಂದರೆ ನೈಟ್ ಟ್ರಾವೆಲ್ ಮಾಡೋದಂದರೆ ಇವನಿಗೆ ಜಗ್ಗಿ ಇಷ್ಟ, ಅದಕ್ಕೆ ಹೋಗಿದ್ವಿ. ಅದೇನಪ್ಪ ಅಂದರೆ ನೈಟ್ ಇಲ್ಲಿಂದ ಊಟ ಏನೋ ನೈಟ್ ಮಾಡಿರಲಿಲ್ಲ, ಹಾಗೆ ಹೋಗಿದ್ವಿ, ಅಲ್ಲೇ ಮಾಡೋಣ ಅಂದ್ಕೊಂಡು. ಹೋಗಿ ಹೊಸಪೇಟೆಗೆ ಹೋದ್ವಿ ಇಲ್ಲಿಂದ ಡೈರೆಕ್ಟ್. ಯಾಕಂದರೆ ಇಲ್ಲಿಂದ ಬಸ್ ಕಮ್ಮಿ ಬೆಂಗಳೂರಿಗಿರೋದು, ಹೊಸಪೇಟೆಯಿಂದ ಜಾಗಿ ಇರ್ತಾವಲ್ಲ, ಅದಕ್ಕೆ ಹೊಸಪೇಟೆಗೆ ಹೋಗಿ ಅಲ್ಲಿಂದ ಹೋಗೋಣ ಅಂದ್ಕೊಂಡು ಬೆಂಗಳೂರಿಗೆ ರೆಡಿಯಾಗಿ ಹೋದ್ವಿ ಹೊಸಪೇಟೆಗೆ. ಅಲ್ಲೇ ಟಿಫಿನ್ ಮಾಡ್ಕೊಂಡ್ವಿ, 2 ಇಡ್ಲಿ ತಿನ್ಕೊಂಡು ಸುಮ್ಮನಾದ್ವಿ. ಹೇಗಿದ್ರು ಡಾಬಾಗೆ ನಿಂದ್ರಿಸ್ತಾರಲ್ಲ ಅಂತ ಅಂದ್ಕೊಂಡು. ಬಟ್ ಎಂತೋ ಡಾಬಾಗೆ ನಿಂದ್ರಿಸ್ಲಿಲ್ಲ, ತುಂಬ ಬೇಜಾರಾಗ್ಬಿಡ್ತು ಪಾಪ. ನನ್ನ ಗಂಡ ಹೊಟ್ಟೆ ಹಸ್ಕೊಂಡು ಬೇಜಾರಾದ. ಯಾವಾಗಲೂ ನಿಂದ್ರಿಸ್ತಿದ್ರು ನಾವು ಹೋಗೋ ಬಸ್ಸಲ್ಲಿ, ಬಟ್ ಇವರು ನಿಂದ್ರಿಸ್ಲೇ ಇಲ್ಲ, ತುಂಬ ಬೇಜಾರಾಯಿತು. ಅದೇ ಬರೋ ಟೈಮಲ್ಲಿ ಕೊಪ್ಪಳ ಬರೋ ಟೈಮಲ್ಲಿ ಡಾಬಾಗೆ ನಿಂದ್ರಿಸಿದ್ರು, ಬಟ್ ನಮಗೆ ತಿನ್ನೋ ಮೂಡ್ ಇರಲಿಲ್ಲ. ಯಾಕಂದರೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು ಅವನಿಗೆ. ನಾನು ಇದ್ದಿದ್ದೆ, ನನಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು, ಅದಕ್ಕೆ ಅದೃಷ್ಟ ಇರಲಿಲ್ಲೇನೋ ಈ ಸರಿ ಡಾಬಾದಲ್ಲಿ ತಿನ್ನೋದು. ಹಂಗಾಗಿ ಸುಮ್ಮನೆ ಆಗ್ಬಿಟ್ವಿ. ರಿಟರ್ನು ನಾನು ಅಷ್ಟು ವ್ಲಾಗ್ ಏನು ಮಾಡಿಲ್ಲ, ಸ್ವಲ್ಪ ನನಗೆ ಪಬ್ಲಿಕಲ್ಲಿ ವ್ಲಾಗ್ ಮಾಡೋದಿನ್ನೂ ರೂಢಿ ಇಲ್ಲಲ್ಲ, ಅದಕ್ಕೆ ಮಾಡಿಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡ್ಕೋತೀನಿ, ಟ್ರೈ ಮಾಡ್ತೀನಿ. ನೀವು ಹೀಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋ ನೋಡಿ. ಇದು ಬರೀ 5 ನಿಮಿಷ ಡ್ಯೂರೇಷನ್ ಆಗೈತೆ, ಅದಕ್ಕೆ ಇವಾಗ ವ್ಲಾಗ್ ಫುಲ್ ಸಣ್ಣದಾಗುತ್ತಲ್ಲ ಅಂದ್ಕೊಂಡು ಇನ್ನೊಂದು ವ್ಲಾಗ್ ಹಾಕ್ತೀನಿ. ಯಾವುದಂದರೆ ರೆಸಿಪಿದು ಬೀಟ್ರೂಟ್ ಹಲ್ವಾ ಮಾಡಿದ್ದೆ ನಾನು ಆ್ಯಕ್ಚುಲಿ. ಇದು ಇಂಟರ್ನಲ್ ಮುಗಿದ್ಮೇಲೆ ಮಾಡಿದ್ದು, ಬಟ್ ಹಾಕಬೇಕು ಅಂದರೆ ಆಗಿದ್ದಿಲ್ಲ ಹಾಕೋದು, ಯಾಕಂದರೆ ಅದು ಡ್ಯೂರೇಷನ್ ಜಾಸ್ತಿ ಇತ್ತು. ಅದಕ್ಕೆ ಮಿನಿ ವ್ಲಾಗಲ್ಲಿ ಬೇಡ, ವ್ಲಾಗಲ್ಲೇ ಹಾಕೋಣ ಅಂದ್ಕೊಂಡು ಪೆಂಡಿಂಗ್ ಇಟ್ಟಿದ್ದೆ. ಇವಾಗ ಹಾಕ್ತೀನಿ, ನೋಡ್ಕೊಬರ್ರಿ ಹೇಗಿತ್ತು ಅಂತ. ಲಾಸ್ಟಲ್ಲಿ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಹಾಕಿ ಹೇಗಿತ್ತು ಅಂತ. ಮನೇಲಿ ಟ್ರೈ ಮಾಡ್ಕೊತೀನಿ. ಇವಾಗ ರೆಸಿಪಿನ ನೋಡ್ಕೊಬನ್ನಿ. ಇದು ಮಾಡೋಕ್ಕೆ ಬೀಟ್ರೂಟ್ ತುರ್ಕೊಂಡಿರಬೇಕು, ಅದಕ್ಕೆ ಪೇಷನ್ಸ್ ಬೇಕಂದಿದ್ದು. ಹಾಗೆ ಇಲ್ಲಿ ಬೆಲ್ಲ ಇಟ್ಟಿದ್ದೀನಿ, ನೀರು ಹಾಕಿ ಕರ್ಗಾಗಿಟ್ಟಿದ್ದೀನಿ ಒಂದು ಸ್ವಲ್ಪ. ಗ್ಯಾಸ್ ಹಚ್ಬೇಕಿನ್ನು, ಗ್ಯಾಸ್ ಹಚ್ಚಿಲ್ಲ. ಇದಕ್ಕೆ ಮತ್ತು ಹಾಲು ಬೇಕು. ಇವಾಗ ನಾವು ಫಸ್ಟ್ ಲೋ ಫ್ಲೇಮಲ್ಲಿ ಬೀಟ್ರೂಟ್ನ ಹುರ್ಕೋಬೇಕು, ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು. ಈ ಕಡೆ ಬೆಲ್ಲನ ಕರ್ಗಾಕಿಟ್ಟಿದ್ದೀನಿ. ಆಣ ಏನು ಬರೋದು ಬೇಡ, ಬರೀ ಕರಗಿದ್ರೆ ಸಾಕು. ಫಸ್ಟ್ ಬೀಟ್ರೂಟ್ನ ಹುರ್ಕೊಂಡ್ಬಿಡೋಣ, ಆ ಕಡೆ ಸೈಡ್ಗೆ ಬೆಲ್ಲನೂ ಕರಗಲಿ. ಅದಾದಮೇಲೆ ಬೀಟ್ರೂಟು ಕಲರ್ ಚೇಂಜ್ ಆಗುತ್ತೆ, ಅದು ನೀರೆಲ್ಲ ಹಿಡ್ಕೊಂಬಿಟ್ಟಿರುತ್ತೆ, ಉದುರು ಆಗಿರುತ್ತೆ, ಅಲ್ಲಿವರೆಗೂ ಉರಿಬೇಕು. ಲೋ ಫ್ಲೇಮಲ್ಲೇ ಉರಿರಿ. ಇದು ಮಾಡೋಕ್ಕೆ ಪೇಷನ್ಸ್ ಬೇಕು. ಫಸ್ಟ್ ಆಫ್ ಆಲ್ ಪೇಷನ್ಸಿಂದ ಮಾಡಿರಿ. ಕಲರ್ ಚೇಂಜ್ ಆಯ್ತಲ್ಲ, ಇಲ್ಲಿವರೆಗೂ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು. ಅದಾದಮೇಲೆ ಬೆಲ್ಲ ಕರ್ಗಕ್ಕಿಟ್ಟಿರ್ತೀರಲ್ಲ, ಅದನ್ನು ಆಣ ಬರೋದು ಬೇಡ, ಬರೀ ಕರಗಿಸ್ಬೇಕಷ್ಟೇ. ಕರಗಿದ ಮೇಲೆ ಅದಕ್ಕೆ ಸೋಸ್ಕೊಂಬಿಡ್ರಿ, ಕಸರಿರುತ್ತೆ ನೋಡ್ಕೊಂಡು ಸೋಸ್ಕೊರಿ. ನಾನು ಸೋಸ್ಕೊಂಡೆ. ಅದೇ ಬೆಲ್ಲ ಕರಗಿದ ನೀರೆಲ್ಲ ಹಾಕಿದ ಮೇಲೆ ಈ ಥರ ಆಗಿರುತ್ತೆ. ಹೌದು, ಕಲರ್ ಇದಾಗುತ್ತೆ, ಬ್ಲ್ಯಾಕ್ ಥರ ಕಾಣತ್ತದು, ಬಟ್ ಟೇಸ್ಟ್ ನೋಡಿದ್ರೆ ಚೆನ್ನಾಗೇ ಇರುತ್ತೆ. ನಾನು ಸಕ್ಕರೆ ಹಾಕಿಲ್ಲ, ಹಾಕ್ಬೋದು ಸಕ್ಕರೆ ಬೇಕಿದ್ದರೆ. ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ, ಯಾಕಂದರೆ ಒಂದು ಸ್ವಲ್ಪ ಸಕ್ಕರೆ ಅವಾಯ್ಡ್ ಮಾಡೋಣ ಅಂದ್ಕೊಂಡು ಬೆಲ್ಲ ಹಾಕಿದ್ದೀನಿ. ಬೆಲ್ಲದಿಂದ ಆರೋಗ್ಯಕ್ಕೂ ಒಳ್ಳೆಯದು, ಅದಕ್ಕೆ ಸಕ್ಕರೆ ಅಷ್ಟಲ್ಲ, ಅದಕ್ಕೆ ನಾನಿಲ್ಲಿ ಬೆಲ್ಲ ಹಾಕ್ಕೊಂಡು ನೀಟಾಗಿ ಮಾಡ್ಕೊತಿದ್ದೀನಿ. ಅದು ಬೇಯಿಸಿ ಸಣ್ಣ ಒಲೆಲೇ ಬೆಲ್ಲ ಅಷ್ಟು ಕರಗಬೇಕು, ಹೀರ್ಕೋಬೇಕು ಅಷ್ಟು. ಅಲ್ಲಿವರೆಗೂ ನೀಟಾಗಿ ಸಣ್ಣ ಗ್ಯಾಸಲ್ಲೇ ಇಟ್ಕೊರಿ. ಅವಾಗವಾಗ ಕೈ ಆಡಿಸ್ತಿರ್ಬೇಕು, ಇಲ್ಲಾಂದರೆ ಅದು ಕೆಳಗೆ ಒತ್ತೋಗ್ಬಿಡುತ್ತೆ. ಸಣ್ಣ ಒಲೆಲಿ ಇಟ್ಟು ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಆಯಿತಾ. ನೋಡಿರಿ, ಇವಾಗ ಒಂದು ಸ್ವಲ್ಪ ಹೋಗಿದೆ ಅಲ್ಲ ಮೇಲೆಲ್ಲ, ಅದು ಫುಲ್ ಹೋಗುತ್ತೆ. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋತಾ ಇರಬೇಕು. ನೀಟಾಗಿ ಅದು ಬೆಲ್ಲ ನೀರಿರುತ್ತಲ್ಲ ಅದೆಲ್ಲ ಹೀರ್ಕೊಂಡ್ಮೇಲೆ ನಾವು
ನಾನು ಒಂದು ಗ್ಲಾಸ್ ಚಹಾ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊತಿದ್ದೀನಿ. ಅದನ್ನು ಹಾಕಿ ಬೇಸ್ ನೀಟಾಗಿ ಕುದಿಸ್ಕೋಬೇಕು, ಕೈ ಆಡಿಸ್ತಿರ್ಬೇಕು ಅವಾಗವಾಗ. ಅದನ್ನು ಆಮೇಲೆ ಲಾಸ್ಟ್ ಎಲ್ಲ ಹೀರ್ಕೊಂಡು ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಕೋಬೇಕು. ನೋಡಿ ಇದೆಲ್ಲ ಹಾಲೆಲ್ಲ ಹೀರ್ಕೊಳ್ತು. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ತಂಗೆ ಸಿಮ್ಮಲ್ಲೇ ಬಿಡಿ, ಒಂದೇ ನಿಮಿಷ ಸಿಮ್ಮಲ್ಲಿ ಬಿಟ್ಟು ಅದಾದಮೇಲೆ ಆಫ್ ಮಾಡಿಬಿಡಿ. ಆಫ್ ಮಾಡಿದ್ಮೇಲೆ ಮೈಯಲ್ಲಿ ಐರನ್ ಕಂಟೆಂಟ್ ಇಲ್ಲ ಅನ್ನೋರಿಗೆ ಇದು ತಿಂದರೆ ಜಗ್ಗಿ ಉಪಯೋಗ. ಇದು ಅಷ್ಟು ಪದಾರ್ಥದಲ್ಲಿ ಐರನ್ ಕಂಟೆಂಟ್ ಇದೆ. ಸೊ ಅದಕ್ಕಾಗಿ ಮಾಡಿ ತೋರಿಸ್ತಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ. ಇದನ್ನು ಒಂದೆರಡು ದಿನ ಹಂಗೆ ಇಟ್ಟು ತಿನ್ಬೋದು ಕೂಡ. ಅದಾದಮೇಲೆ ನೋಡ್ತಿರಲ್ಲ ಈ ಥರ ಗಟ್ಟಿ ಆಗುತ್ತೆ. ಇಷ್ಟೇ ಗಟ್ಟಿ ಆಗೋದು, ಜಾಸ್ತಿ ಗಟ್ಟಿ ಏನಾಗಲ್ಲ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಇದು ಬೆಳಗ್ಗೆ ಈ ಥರ ಆಗಿದೆ. ಓಕೆ, ನೋಡಿದ್ರಲ್ಲ ಬೀಟ್ರೂಟ್ ಹಲ್ವಾ ಹೇಗಿತ್ತು ಅಂತ, ಹೇಗೆ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ. ಹೇಗಿತ್ತು ಅಂತ ಲಾಸ್ಟಿಗೆ ಮನೇಲಿ ಟ್ರೈ ಮಾಡಿ ರುಚಿ ನೋಡಿ ಕಮೆಂಟ್ ಹಾಕಿ. ಇನ್ನಷ್ಟು ರೆಸಿಪಿ ವ್ಲಾಗ್ಸ್ ಹಾಕ್ತೀನಿ, ಕುಕಿಂಗ್ ವ್ಲಾಗ್ಸ್ ಹಾಕ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ವ್ಯೂಸ್ ಬರ್ತೈತೆ ಬಟ್ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡ್ಕೊಳ್ಳಿ. Thank you for watching. Bye.